ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಶಾರದವ ನಿಮ್ತವ ಏನೋ ಹೇಳಿದ್ರು ಅಂತ ಗೊತ್ತಾಯ್ತು, ಆದರೆ ಏನು ಹೇಳಿದ್ರು ಅಂತ ಗೊತ್ತಾಗಿಲ್ಲ. ಮೇಡಮ್ ಈಗ್ಲಾರ ಹೇಳ್ಬಿಟ್ಟೋಗಿ. ಇಲ್ಲ, ನಾನು ಹೇಳಲ್ಲ. ಏನಿವಾಗ? ಮೇಡಮ್ ಹಂಗೆ ಮಾಡಬೇಡಿ ಮೇಡಮ್, ಪಾಪ ಅಲ್ವಾ ನಾನು. ಅಚ್ಚಚ್ಚೋ, ಪಾಪ ಮಗು ಅಲ್ವಾ ನೀವು? ಸಾಹೇಬ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಮಗನೇನು ಕೇಳಬೇಡಿ, ದಿಗುಲು ಬಿದ್ದು ಆಮೇಲೆ ಏನು ಹೇಳ್ದೆ ಹೋಗ್ಬಿಡ್ತಾನೆ. ಹಾಂ, ಶುರು ಮಾಡಿ. ರಾಮ, ನಮ್ಮ ಮನೆಯಾಗ ಯಾರೊಬ್ರು ಕಮ್ಮಿ ಆದಂಗೆ ಅನಿಸ್ತಾ ಇಲ್ವಲ್ಲ ನಿಂಗೆ? ಯಾರಪ್ಪಯ್ಯ? ಎಲ್ಲರೂ ಇದ್ದೀವಲ್ಲ. ಅಣ್ಣ, ಅಪ್ಪಯ್ಯ ನಿನ್ನ ಲಗ್ನ ದಿಸೆ ಮಾತಾಡ್ತಾವ್ರೆ. ನನ್ಗೆ ಅತ್ತಿಗೇನು ಯಾವ ಕರ್ಕ ಬತ್ತೀಯ? ಅಪ್ಪಯ್ಯ, ನಾನಂತೂ ಅಣ್ಣನ ಲಗ್ನಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿವ್ನಿ. 500 ಜನ ಬ್ಯಾಂಡು ಡ್ರಮ್ಮು, ಬಂದೂರಿಗೆಲ್ಲ ಮೈಸೂರು ಪೇಟ. ಎಲ್ರಿಗೂ ನಮ್ಮ ಬಾವಿದೆ ಸರ್ಬತ್ ಕೊಡ್ಸೋಣ. ಮತ್ತೆ ನಾನೇ ಖುದ್ದಾಗಿ 101 ಗುಂಡು ಹಾರಿಸ್ತೇನೆ. ಡುಮ್ ಡುಮ್ ಡುಮ್. ಅದೇನು ಬೇಕಾಗಿಲ್ಲ ಕಣ ಸುಖ, ನಮ್ಮ ಮನೆಗೆ ಹಿರಿ ಸೊಸೆ ಬಂದರೆ ಸಾಕು. ಅದೇನಿಲ್ಲ ರಾಮ? ಮಾವ, ನನ್ಗೆ ಯಾಕೋ ತುಂಬ ತಲೆನೋವ್ತಿದೆ. ಮತ್ತೆ ಅಡುಗೆ ಗಿಡ್ಗೆ ಮಾಡಿಬಿಟ್ಟು ಹೇಗೆ? ಮಾವ, ನನ್ಗೆ ಯಾಕೋ ದಿಢೀರಂತ ತಲೆನೋವು ಬಂತು. ತಲೆನೋವು ತಡ್ಕೊಳಕ್ಕಾಗ್ತಿಲ್ಲ. ಹೌದೇನಮ್ಮ, ಹೋಗು, ರೆಸ್ಟ್ ತಗೋ, ಹೋಗು. ಸರಿ ಮಾವ. ಅಪ್ಪಯ್ಯ, ನಂದು ಆಯಿತು. ಮತ್ತೆ ರಾಮ, ಮನ್ಸಿಗೆ ಯಾರಾದ್ರೂ ಒಪ್ಪಿಗೆ ಆಗೋರೇನಿಲ್ಲ? ಶಾರದವ, ನಿನ್ನ ಅಪ್ಪ ಹಿಂಗೆ ಏನಾದ್ರು ಹೇಳ್ದ? ಇಲ್ಲಪ್ಪ, ನಾನೇನು ಹೇಳಲಿಲ್ಲ. ನೀವಿಬ್ಬರು ಸರಿಯಾಗಿದ್ದೀರಾ, ಯಾರು ಏನು ಹೇಳ್ತಿಲ್ಲ. ಎಲ್ಲರೂ ನನ್ನ ಚುಡಾಯಿಸಿವ್ರಾ. ಹೋಗಿ, ನಂಗೆ ಯಾರು ಏನು ಹೇಳ್ಬೇಡಿ, ನಾನು ಹೋಯ್ತೀನಿ. ನೇ ರಾಮ, ಹೊಸಿ ಉಣ್ಕೊಂಡು ಹೋಗ್ಲಾ? ಏಯ್, ನಾ ಹೇಳಲಿಲ್ಲ ಸಾಹೇಬ್ರೆ. ಮುನ್ಸ್ಕೊಂಬಿಟ್ನಾ ಹೆಂಗೆ? ಇವನು ಮುಗ್ಧತನ ಒಪ್ಕೊಳ್ಳೋ ಅಂತ ಸೊಸೆನೇ ತರಬೇಕು. ಖಂಡಿತ ಅಂಥ ಹುಡುಗಿನೇ ಸಿಗ್ತಾಳೆ ಸಾಹೇಬ್ರೆ. ಸ್ಟಡೀಸ್ ಜೋರಾಗಿ ನಡೀತಾ ಇರೋ ಹಾಗಿದೆ. ಜಾನು, ನಿನಗೆ ಫೆಲೋಶಿಪ್ ಸಿಕ್ಕಿದ್ರೆ ನನ್ನ ಕಡೆಯಿಂದ ದೊಡ್ಡ ಪಾರ್ಟಿ ಕೊಡಿಸ್ತೀನಿ. ಯಾವ ಥರ ಪಾರ್ಟಿ ಅಪ್ಪ? ಮದುವೆ ಮಾಡಿಸಿ ಕಳ್ಸೋದಾ? ಏನಿದು ಕೋಪದಲ್ಲಿದ್ದಾಳ? ಜಾನು, ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೋಬೇಡ ಮರಿ. ಅವಳ ಕಡೆಯಿಂದ ಯೋಚನೆ ಮಾಡಿದ್ರೆ ಅವಳು ಹೇಳೋದು ಸರಿಯಾಗೇ ಇದೆ ಅಲ್ವಾ? ಅಪ್ಪ, ನಂಗೆ ಅಮ್ಮನ ಮೇಲೆ ಏನು ಕೋಪ ಇಲ್ಲ. ಆದರೂ ನೋಡಮ್ಮ, ಅರ್ಥ ಆಗುತ್ತೆ. ನಿನ್ನ ಸ್ಟಡೀಸು, ನಿನ್ನ ಪ್ರೊಫೆಷನ್ನು, ನಿನ್ನ ಕರಿಯರು ಎಲ್ಲ ಅರ್ಥ ಆಗುತ್ತೆ. ಆದರೂ ಯಾವತ್ತೋ ಒಂದಿನ ನೀನು ಮದುವೆ ಮಾಡ್ಕೊಳ್ಳೇಬೇಕಲ್ವಾ?
ಅದ್ರ ಬಗ್ಗೆ ಈಗಲೇ ಯೋಚನೆ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ? ನೀವು ಹೇಳ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಅಷ್ಟೇ, ಸಿಂಪಲ್. ಎಲ್ಲನೂ ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾ ಇರೋಣ ಅಷ್ಟೇ. ಯಾವ ಥರ ಹುಡುಗ ಬೇಕು ಅಂತ ಅನ್ಕೊಂಡಿದ್ಯಾ? ಅಪ್ಪ, ಸುಮ್ಮನೆ ಕಣೆ, ನಿನಗೆ ಬೇಕಾದಂಥ ಹುಡುಗ ಭೂಮಿ ಮೇಲೆ ಇದಾನೋ ಇಲ್ವೋ ಅನ್ನೋ ಪಾಸಿಬಿಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ. ಆ ಥರ ಇಂಥವನೇ ಆಗಿರಬೇಕು ಅಂಥವನೇ ಆಗಿರಬೇಕು ಅಂತೇನಿಲ್ಲ ಅಪ್ಪ. ಕೆಲವು ಚಿಕ್ಕ ಚಿಕ್ಕ ಆಸೆಗಳಿದೆ ಅಷ್ಟೇ. ಏನದು? ಹೇಳೆ. ತುಂಬ ಸ್ಪೋರ್ಟಿವ್ ಆಗಿರೋನು, ನಮ್ಮ ಮನೆಯವ್ರನ್ನೂ ಅವ್ರ ಮನೆಯವ್ರ ಥರನೇ ನೋಡ್ಕೊಳ್ಳೋಂಥ, ಹೆಂಡತಿ ಅಂತ ಎಕ್ಸ್ಟ್ರಾ ಕೇರ್ಸ್ ತೋರಿಸದೇ ಇದ್ರೂ ಒಳ್ಳೆ ಫ್ರೆಂಡ್ ಆಗಿರಬೇಕು. ಆ ಥರ ಈಗಲೇ ಯಾರಾದರೂ ಇದ್ದಾರಾ ಹೇಗೆ? ಅಣ್ಣ, ನೀನು ಮಾಡಿದ ಒಂದು ಚೂರನ್ನ ಸರಿ ಅನಿಸ್ತೈತಾ ನಿಂಗೆ? ಅಂದರೆ ನಾ ಅಮ್ಯಾಕೆ ಹೋಯ್ತೀನಿ ಅಂತ ಹೇಳಿದ್ರು ಡೈರಿಗೆ ಹೋಗು ಹೋಗು ಅಂತ ಓಡಿಸ್ಬಿಟ್ಟಲ್ಲ, ಇದೆಯಾ ನಮ್ಮ ದೋಸ್ತಿ? ನನಗೆಲ್ಲ ಗೊತ್ತೈತೆ ಬಿಡು. ಜೀವನದಾಗೆ ಹುಡುಗಿ ಬಂದ್ಮ್ಯಾಕೆ ದೋಸ್ತಿನ ಮರಿತಾರೆ ಅಂತ ಕೇಳಿದ್ದೆ, ಇವಾಗ ಕಂಟಾರೆ ನೋಡಿದೆ. ಲವ್, ಬಾಯಿಗೆ ಬಂದಂಗೆ ಏನೇನೋ ಒಟ್ಬಿಟ್ಬೇಡ. ಮೇಡಮ್ ನನ್ನ ದೋಸ್ತು ಅಷ್ಟೇಯ. ಹಂಗಾರೆ ನಾನು ಯಾರು? ನಿನ್ನ ದುಶ್ಮನ? ಏನೇ ಹೇಳು, ನೀನಂತೂ ಮೊದಲಿನ ಥರ ಇಲ್ಲಣ್ಣ, ತಾನೇ ಬದಲಾಗೋಗಿದ್ಯಾ. ಲೈ, ಸಾಕು ಸುಮ್ಕಿರ್ಲ. ಮನೆಗೆ ಹೋದ್ರೆ ಎಲ್ಲರೂ ನನ್ನ ಚುಡಾಯಿಸ್ತಾರೆ. ಇಲ್ಲಿ ಬಂದರೆ ಇವನೇನೋ ಹೊಸಾಗಿ ಹೇಳ್ತಾವನೆ. ಅದೇ ನೋಡು, ನೀನು ಬದಲಾಗಿದೆಯಲ್ಲ, ಅದಕ್ಕೆ ನಾನು ಹೇಳೋದೆಲ್ಲ ಹೊಸ್ದಾಗಿ ಕಾಣ್ತೈತೆ. ಲೇ ಮಂಜ, ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ಏನು? ನಾನು ನಿನ್ನ ತಲೆ ಕೆಡಿಸ್ತಿದ್ದೀನ? ನೀನು ನಿನ್ನ ಮನ್ಸು ಮುಟ್ಟಿ ಹೇಳು ರಾಮಣ್ಣ, ಮೇಡಮ್ ಬಂದಮೇಲೆ ನೀನು ಬದಲಾಗಿಲ್ವಾ ಅಂತ. ನಿಮ್ಗೆ ಗೊತ್ತಾಗಕ್ಕಿಲ್ಲ ಅಂದ್ರು ನಮಗೆಲ್ಲ ಸಂದಾಗೆ ಕಾಣ್ತೈತೆ. ಲೋ ಮಂಜ, ಎಲ್ರದ್ದು ಅತಿಯಾಗಿ ಹೋಯ್ತ್ಕಲ್ಲ. ಇದಕ್ಕೆಲ್ಲ ಮೇಡಮೇ ಕಾರಣ. ನಾನು ಹೋಗಿ ಅವ್ರ ತವಲೆ ಕೇಳ್ತೀನಿ, ನಾನು ಬದಲಾಗಿವನ ಇಲ್ವಾ ಅಂತ. ಓ, ಅದು ಸರಿನೇ. ಹೋಗ್ ರಾಮಣ್ಣ, ಹೋಗಿ ಕೇಳು. ರಾಮಣ್ಣ, ಹುಷಾರು.
ಕ್ಷಮಿಸ್ಬಿಡಿ, ಈಟೊತ್ತಿನಲ್ಲಿ ಬಂದು ತೊಂದರೆ ಕೊಡ್ತೀವಿ. ನನಗೆ ಪಾಪ ಅಟ್ಕಾಯಿಸ್ಕೊಂಡ್ರು ಪರವಾಗಿಲ್ಲ, ನನಗೆ 2 ಪ್ರಶ್ನೆಗೆ ಉತ್ತರ ಬೇಕು. ಏನು ಉತ್ತರ? ಮತ್ತು ಮಂಜ ಹೇಳ್ತಾನೆ, ನೀವು ಬಂದ್ಮ್ಯಾಕೆ ನಾನು ಚಾನೇ ಬದಲಾಗ್ಬಿಟ್ಟಿವ್ನಂತೆ, ದಿಟ್ವಾ? ಇದನ್ನು ಕೇಳಕ್ಕೆ ಇಲ್ಲಿವರೆಗೂ ಬಂದ್ರಾ? ಮೇಡಮ್ ಹೇಳಿ ಮೇಡಮ್. ಇಲ್ಲ, ನನಗೇನು ಹಾಗೆ ಅನಿಸ್ತಿಲ್ಲ. ನಾನು ನಿಮ್ಮನ್ನ ನೋಡಿದಾಗ ನೀವು ಹೇಗಿದ್ರೋ ಈಗಲೂ ಹಾಗೇ ಇದ್ದೀರಾ. ಅಲ್ವಾ? ಮತ್ತೆ ನಂಗೆ ಗೊತ್ತಿತ್ತು, ನಾನು ಯಾಕೆ ಬದಲಾಗಲಿ? ಇನ್ನೊಂದು ಉತ್ತರ. ಏನು? ಶಾರದವ ನಿಮ್ಮ ಕುಟ ಏನು ಹೇಳಿದ್ರು? ರಾಮೋರೆ ಪ್ಲೀಸ್, ನಂಗೆ ತುಂಬಾ ನಿದ್ದೆ ಎಳೀತಾ ಇದೆ. ಮೇಡಮ್ ಹಂಗನ್ಬೇಡಿ, ಇದೊಂದು ಉತ್ತರ ಹೇಳ್ಬಿಟ್ಬೇಕಾರೆ ನಂಗೆ ಮನೇಲಿ ಎಲ್ರೂ ತಮಾಷೆ ಮಾಡ್ಕೊಂಡು ಕುಂತವ್ರೆ. ಹೇಳಿ ಮೇಡಮ್. ರಾಮೋರೆ, ಅಮ್ಮ ಗೆದ್ದಿದ್ದಾರೆ ಅನ್ಸುತ್ತೆ. ಪ್ಲೀಸ್ ಹೊರಡಿ ನೀವು ಇಲ್ಲಿಂದ. ಅಯ್ಯೋ ಆದರೂ ಮೇಡಮ್, ನಾಳೆ ಮಾತಾಡೋಣ. ಪ್ಲೀಸ್ ಓಡಿ ಬೇಗ. ಅಲ್ಲ ನಾನು ಹೋಗಿ. ಎಂಥ ಮನುಷ್ಯ ಇವರು. ರಾಮೂರ್ ಮನೇಲಿ ಅವ್ರ ಮದುವೆ ವಿಚಾರ ಮಾತಾಡ್ತಿದ್ದಾರೆ. ಒಬ್ಬಳು ಫ್ರೆಂಡ್ ಆಗಿ ನನಗೂ ಖುಷಿ ಆಗಬೇಕಿತ್ತು. ಆದರೂ ಏನೋ ಕೊರಗಿದೆಯಲ್ಲ, ಯಾಕೆ ಹೀಗಾಗ್ತಿದೆ? ಮನಸ್ಸು ರಾಮೂರ್ ಕಡೆ ವಾಲ್ತಿದ್ಯಾ? ಯಪ್ಪ, ಯಾರು ಇಷ್ಟೊಂದು ಸಕ್ಕರೆ ಸುರಿದಿರೋದು? ಸಕ್ಕರೆ ಕಾಯಿಲೆ ಬಂದು ಬೇಗ ಸತ್ತೋಗ್ಲಿ ಅಂತ ಹೀಗೆ ಸುರಿದಿದ್ದೀರಾ? ಜಯ, ಮಾತಾಡೋದನ್ನ ನಿಲ್ಲಿಸಿ ಕೆಲ್ಸದ ಕಡೆ ಗಮನ ಕೊಡಿ. ಬಾವಾ, ಏನಾದರೂ ಬೇಕಿತ್ತಾ? ನಾನು ತಂದ್ಕೊಡ್ತೀನಿ. ಇಲ್ಲ ಅದಕ್ಕೆ ಶಾರದವಂತ ವಸಿ ಮಾತಾಡಬೇಕಿತ್ತು. ಓ, ಸಲಹೆ ಕೇಳೋಕೆ ಬಂದ್ರಾ? ಕೇಳಿ ಕೇಳಿ, ಶಾರದಕ್ಕಂಗೆ ಜೀವನದಲ್ಲಿ ತುಂಬ ಅನುಭವ ಇದೆ ಅಲ್ವಾ ಶಾರದಕ್ಕ? ಓ ಮತ್ತೆ ಮಾತಾಡಿ ಮಾತಾಡಿ. ಸರಿ ಅದಕ್ಕೆ. ಶಾರದವ, ನಿಮ್ಮ ಮೇಡಮ್ ತವ ಏನು ಹೇಳಿದೆ? ಏನು ಇಲ್ಲ. ಏ ಸುಳ್ಳು ಹೇಳ್ಬೇಡ ನೀನು. ನಿನ್ನ ಮೇಡಮ್ ತವ ಏನೋ ಹೇಳಿದ್ಯಾ? ಏನದು? ಏನು ಇಲ್ಲ ಕಣ್ರಾಮ. ಲೇ ರಾಮ, ಗಲ್ಡಿಗೆ ಒತ್ತಾಯ್ತದೆ, ಹೊಸಿ ತಿಂಡಿ ತಿನ್ಕೊಂಡು ನಡಿಲ್ಲ. ಇಲ್ಲ, ನಿಮ್ಮ ಮೊದಲು ಹೇಳು. ನೆನ್ನೆಯಿಂದ ನೋಡ್ತೀವನಿ, ಅಪ್ಪ ಇನ್ನೂ ನೀನು ಸೇರ್ಕೊಂಡು ನಾನು ಚುಡಾಯಿಸ್ತಾ ಇದ್ದೀರಾ? ಏನಂದು ಹೇಳು. ಹೋಗು, ಹೋಗಿ ಮೇಡಮನ್ನೇ ಕೇಳು. ಏ ಅವ್ರು ಹೇಳ್ತಾ ಇಲ್ಲ. ಲೇ ರಾಮ, ನಡಿಲ್ಲ, ಗಲ್ಡಿಗೆ ತಡ ಆಯ್ತದೆ, ಹೊಸಿ ಉಣ್ಕೊಂಡು ಹೋಗು. ನನಗೇನು ಬೇಡ, ಹೋಗು. ನೀವೆಲ್ಲ ನಾನು ನೋಡಿ ಮಾತಾಡ್ಕೊಂಡು ನಗ್ತೀರ ಅಲ್ವೇ? ನಾನೇನು ಉಣ್ತೆ ಗದ್ದೆಗೆ ಹೋಗ್ತೀನಿ, ನಾನು ಹೋಗ್ತೀನಿ. ಬಾಬಾ, ಒಂದು ನಿಮಿಷ ನಿಂತ್ಕೊಳ್ಳಿ. ಬಾಬಾ, ಒಂದು ನಿಮಿಷ ನಿಂತ್ಕೊಳ್ಳಿ. ಬಾಬಾ, ನೀವು ಈ ರೀತಿ ಏನು ತಿಂದೆ ಹೋದರೆ ನಂಗೆ ತುಂಬ ಬೇಜಾರಾಗುತ್ತೆ. ಒಂದು 2 ತುತ್ತಾದರೂ ತಿನ್ಕೊಂಡು ಹೋಗಿ. ಇಲ್ಲ ಅದಕ್ಕೆ, ನನಗೇನು ಬೇಡ. ನಾನು ಯಾರ ತೋಲು ಮಾತಾಡೋಕ್ಕಿಲ್ಲ, ನಾನು ಹೋಗ್ತೀನಿ. ಅಯ್ಯೋ ಬಾಬಾ. ಲೇ ರಾಮ, ನಿಂತ್ಕೊಳ್ಳ. ಲೇ ರಾಮ, ಕೋಪ ಮಾಡ್ಕೋಬೇಡ ಕಂಡ. ತಗೋ,
ತೋಟದಾಗೆ ಕುಂತ್ಕೊಂಡು ತಿನ್ನು. ನಾನು ಬೇಡ ಅಂತ ಹೇಳಾಯ್ತು. ಲೇ ರಾಮ, ಶಾರದಕ್ಕ, ಇದು ನಿಮಗೆ ಸರಿ ಅನ್ನಿಸ್ತಿದ್ಯಾ? ಬರ್ತಾ ಬರ್ತಾ ಯಾಕೋ ನಿಮ್ಮ ನಡವಳಿಕೆ ಬೇರೆ ಥರನೇ ಆಗ್ತಿದೆ. ಅದು ಸರಿ, ಈ ಮನೆಗೆ ಯಾರೋ ಹೊಸಬ್ರನ್ನ ಕರ್ಕೊಂಡು ಬರೋ ಪ್ಲ್ಯಾನ್ ಮಾಡಿದಿರಲ್ಲ, ಯಾರದು? ಯಾರೂ ಇಲ್ಲ ಸೊಸೆಮ್ಮ, ಸುಮ್ಕೆ ಸಾಯಿ ಬರ್ತಾವಂಗೆ ಹೇಳ್ದೆ. ದೇವ್ರ ಜಪ ಮಾಡೋ ಬಾಯಲ್ಲಿ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನನ್ನ ಹತ್ರ ನಾಟಕ ಆಡೋದನ್ನು ಬಿಟ್ಟು ನಿಜ ಏನು ಅಂತ ಹೇಳಿ. ಆ ಟೀಚರ್ ತಾನೆ? ಶಾರದಕ್ಕ, ಬನ್ನಿ ನಂಗೆ ತಿಂಡಿ ಬಿಡಿಸಿ. ಹಾಗೆ ನಮ್ಮ ರಾಮನ್ನ ಕರೀರಿ. ಸಾಹೇಬ್ರೆ, ರಾಮ ಕೋಪ ಮಾಡ್ಕೊಂಡು ಉಂಡೆ ಹೋಗೋಬನ್ನೆ. ಪೈಲ್ವಾನ ಹಸ್ವಾದ್ರೆ ಬಂದೇ ಬರ್ತಾರೆ ಬಿಡಿ. ಬನ್ನಿ ನಂಗೆ ಬಿಡಿಸಿ. ತಿಂದೆ ಅಂದರೆ ಅವ್ನು ರಾಮನೇ ಅಲ್ಲ. ಈ ಮುದ್ಕಿನೂ ಬಾಯಿ ಬಿಡ್ತಿಲ್ಲ. ಮಾವ ನೋಡಿದ್ರೆ ಇಷ್ಟೊಂದು ಖುಷಿಯಲ್ಲಿ ಓಡಾಡ್ತಿದ್ದಾರೆ. ಕೋಣಂದಾರಿ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ, ಅರ್ಥನೂ ಆಗ್ತಿಲ್ಲ. ನಾನು ಈ ಮನೇಲಿದ್ದು ಇಲ್ದಿರೋ ಹಾಗೆ ಮಾಡಿದ್ದಾರೆ. ಇವರನ್ನೆಲ್ಲ ಹೇಗೆ ನನ್ನ ಕಂಟ್ರೋಲಿಗೆ ತರೋದು? ಬತ್ತಾ ಬತ್ತಾ ಯಾವಾಗಲೂ ಈ ಸ್ಕೂಲ್ ಮುಂದೆನೇ ಇರಂಗಾಗೋಯ್ತಲ್ಲ ಜೀವನ. ಎಲ್ಲ ಮೇಡಮಿಂದಾನೆ. ಒಳಕ್ಕೆ ಹೋಗೋದ ಇಲ್ಲ ಇಲ್ಲೇ ಕಾಯ್ಕೊಂಡಿರೋದ? ರಾಮೋರೆ, ನೀವಿಲ್ಲಿ ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ಗೊಂಚೂರು ತಾಳ್ಮೆನೇ ಇಲ್ಲ. ವಿಷಯ ತಿಳ್ಕೊಳ್ಳೋವರೆಗೂ ನಿಮಗೆ ನಿದ್ದೆನೇ ಬರಲ್ಲ ಅಲ್ವಾ? ಮೇಡಮ್, ನಗ್ಬೇಡಿ ನೀವು. ನಿಮ್ಮ ತಾವು ಮಾತಾಡೋಕ್ಕಿಲ್ಲ, ಯಾರ ತೋಲೋ ಮಾತಾಡೋಕ್ಕಿಲ್ಲ. ಅಲ್ಲ, ಮಾತು ಬಿಡೋ ಅಂತ ನಾನು ಏನು ಮಾಡಿದೆ ಇವಾಗ? ಮತ್ತಿನ್ನೇನು ಮೇಡಮ್, ನಾನು ನಿಮ್ಮ ಮನೆ ತಾವು ಬಂದು ಆಟೋ ಅಂತ ಕೇಳ್ಕೊಂಡ್ರು ನೀವೇನು ಹೇಳಲೇ ಇಲ್ಲ. ನಾನು ಹೇಳಬೇಕು ಅಂತಲೇ ಇದ್ದೆ, ಆದರೆ ಅಷ್ಟರಲ್ಲಿ ಅಮ್ಮ ಬಂದುಬಿಟ್ರು. ನಾನು ಏನು ಮಾಡಲಿ? ಐ ಆಮ್ ವೆರಿ ಸಾರಿ. ಸರಿ, ಐ ವೆಲ್ಕಮ್ಮು. ಇವಾಗ ಹೇಳಿ ಶಾರದವ, ನಿಮ್ಮ ತಾವು ಏನಂದ್ರು? ನಿಮಗೆ ಗೊತ್ತಾ, ಅಪ್ಪನೂ ಶಾರದವನು ಸೇರ್ಕೊಂಡು ನಾನು ಹೆಂಗೆ ಚುಡಾಯಿಸ್ತಾವ್ರಿ ಅಂತ. ಈಗ ನೀವಾದ್ರೆ ಹೇಳಿ. ನೀವು ಹೇಳಲಿಲ್ಲ ಅಂದರೆ ನಾನು ನಿಮ್ಮ ತಾವು ಮಾತಾಡೋಕ್ಕಿಲ್ಲ. ಸರಿ, ಹೇಳ್ತೀನಿ. ಇದು ಯಾಕೋ ಸರಿ ಇಲ್ಲ. ಇತ್ತೀಚೆಗೆ ಸ್ಯಾನ ಸ್ಕೂಲ್ ಕಡೆಗೆ ಓಡಾಡ್ತಿದ್ಯಾ, ಅದನ್ನ ಮಾತಾಡ್ಸೋದೇ ಇಲ್ಲ. ಮೇಡಮ್, ರಾಮಣ್ಣ ಅವನ್ ಕಾಲ ನಮ್ ಚಡ್ಡಿ ದೋಸ್ತು, ಈಗ ನೋಡೋಣ ಮಾತಾಡಕ್ಕಿಲ್ಲ ಅಂತಾನೆ. ಏನ್ರ ಮಾಡೋ, ಯಾರಣ್ಣ ಹೊಸ ಫ್ರೆಂಡ್ ಸಿಕ್ಕಾರ ಹಿಂಗೆ? ಇರ್ಬೋದು ಕಲ, ಸ್ಯಾನೆ ಬದ್ಲಾಗ್ಬಿಟ್ಟವನೆ. ಏಯ್, ನಾನೆಲ್ಲ ಬದಲಾಗಿವ್ನೆ. ಏಯ್ ಬರ್ಲ ಒಳಿಕೆ, ಮೇಡಮ್ ತಾವು ಮಾತಾಡ್ತಿಲ್ವಾ? ಮೇಡಮ್ ತಾವ ಇನ್ನೊಂದು ಸ್ಕಾಲರ್ಶಿಪ್ ಅದು ನಂಗೆ ಕೊಡ್ಬೇಕು. ಒಳಿಕ್ ಹೋಯ್ತೀರಾ ಇಲ್ಲ ಒಂದೊಂದು ಕೊಡ್ಲಾ? ನೀವೆಲ್ಲ ಒಳಗೆ ಹೋಗಿ ಹೋಮ್ವರ್ಕ್ ಬುಕ್ಸ್ ತೆಗ್ದಿಡಿ, ನಾನು ಬರ್ತೀನಿ. ಹೋಗಿ. ಅಯ್ಯೋ ಅಯ್ಯೋ ಮೇಡಮ್, ತರಲೇ ಬಿಡ್ತಾವು. ಇವು ಮಾತು ಕೇಳಬೇಡಿ, ನೀವು ಹೇಳಿ. ಸಾರಿ, ನಾನು ಆಮೇಲೆ ಹೇಳ್ತೀನಿ. ನನಗೆ ಇವಾಗ ಟೈಮ್ ಆಯಿತು, ಇಲ್ಲ ರಘುಪತಿ ಸರ್ ಬೈತಾರೆ. ನಾನು ಬರ್ತೀನಿ. ಮೇಡಮ್ ಹೇಳ್ಬಿಟ್ಟೋಗಿ. ಮೇಡಮ್